ಫೈನಲ್ ಆಗಿ ಸಾಂಬಾರು ರೆಡಿ ಆಗಿದೆ. ಫ್ಲೇವರ್ ಅಂತ ಅರೋಮಾ ಸಕ್ಕತ್ತಾಗಿದೆ ಮಾತ್ರ. ಈಗ ತೆಗ್ದಿದ್ದೀನಿ ನೋಡಿ, ಚೆನ್ನಾಗಾಗಿದೆ ಸಾಂಬಾರು. ಇದೇ ರೀತಿ ನೀವು ಟ್ರೈ ಮಾಡಿ. ಇದ್ರ ಜೊತೆಗೆ ರೈಸು, ಕಬಾಬು ಇದ್ದರೆ ಮುದ್ದೆಗೂ ಯೂಸ್ ಮಾಡ್ಬೋದು. ಚೆನ್ನಾಗಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. உந்தன் கை வீசிடும் பொய்ஜாடை என்னை ஏதே தோட்டத்தில் வீசுதே. உன் ஊட்டாடிடும் ரயில் பாலம் மேல் என் பூமி முடிந்து விடு. ನೀರನ್ನು ಸ್ವಲ್ಪ ಎಕ್ಕೋತಿದ್ದೀನಿ, ಏಕೆಂದರೆ ಮಸೆಯೋಕ್ಕಾಗಲ್ಲ ಅಂತ ಮಸಾಲೆ ಒಳಗಡೆ ಹಾಕ್ಕೊಟ್ಟಿದ್ದೀನಿ. ಮಾಮೂಲಿ ತರಕಾರಿ ಸಾಂಬಾರಿಗೆ ಏನು ಮಸಾಲೆ ಹಾಕ್ತೀರಾ ಸೇಮ್ ಅದೇ ಮಸಾಲೆ, ಏನು ಚೇಂಜಸ್ ಏನಿಲ್ಲ. ತರಕಾರಿ ಸಾಂಬಾರು ಇದನ್ನು ಸ್ವಲ್ಪ ಮಸ್ಕೊಬೇಕು, ಈ ರೀತಿ ಮಸ್ಕೋಬೇಕು. ಜಾಸ್ತಿ ನೀರಿದ್ರೆ ಸಿಗಲ್ಲ, ಸ್ವಲ್ಪ ಮಸ್ಕೋಬೇಕು. ಫುಲ್ಲು ನುಣ್ಣಗೆ ಮಸ್ಕೋಬಾರ್ದು, ಹಾಗೆ ದಪ್ಪ ಸಿಗ್ಬೇಕಷ್ಟೇ. ಫುಲ್ಲು ನುಣ್ಣಗೆ ಮಸ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ಮಸ್ಕೊಂಡಿದ್ದೀನಿ. ನಾನು ಸೌಟೋನಲ್ಲೇ ಮಸ್ಕೊಂಡಿದ್ದೀನಿ. ಮರದಲ್ಲೂ ಸಿಗುತ್ತೆ, ಸ್ಟೀಲಲ್ಲೂ ಸಿಗುತ್ತೆ. ನಾನು ಹಾಗೆ ಸೌಟೋನಲ್ಲೇ ಲೈಟಾಗಿ ಮಸ್ತಿದ್ದೀನಿ. ಈಗ ಮಸಾಲೆ ಹ್ಯಾಡ್ ಮಾಡ್ತೀನಿ. ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಮೂಲಿ ತರಕಾರಿ ಸಾಂಬಾರಿಗೆ ಏನು ಮಸಾಲೆ ರುಬ್ಕೊಂತೀವಿ ಸೇಮ್ ಅದೇ ಥರ ಅಷ್ಟೇ. ತಿಳಿನ ತುಂಬ ಗಟ್ಟಿಯಾಗೂ ಮಾಡ್ತಿಲ್ಲ, ತುಂಬ ತೆಳುವಾಗೂ ಮಾಡಲ್ಲ, ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಬನ್ನಿ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಯಿ ಸುಟ್ಟಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಹಸಿಮೆಣಸಿನ್ಕಾಯಿನ ಹಾಕಿ ಮಾಡಿದ್ದೀನಿ.
ಪೌಡರ್ನು ಸ್ವಲ್ಪ ಹಾಕಿದ್ದೀನಿ ಖಾರ ಹಾಕ್ಬಿಡುತ್ತೆ ಅಂತ. ಆನಿಯನ್ನು ಒಗ್ಗರಣೆಗೆ ಬೇಕಿದ್ರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕರಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ಏನು ಹಾಕಬೇಕು ಅಂತ ಏನಿಲ್ಲ, ಒಗ್ಗರಣೆಗೆ ಬೇಕಿದ್ರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟ ಹಾಕ್ಕೊಂಡ್ರೂ ಆಗುತ್ತೆ. ಆನಿಯನ್ ಇದ್ದರೆ ಸಾಂಬಾರು ಸ್ವಲ್ಪ ರುಚಿಯಾಗಿರುತ್ತೆ, ಫ್ಲೇವರು ಕೊಡುತ್ತಲ್ಲ ಅಂತ ನಾನು ಆನಿಯನ್ನ ನನಗೆ ತುಂಬ ಇಷ್ಟ. ನಾನು ಆನಿಯನ್ನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ನನಗೆ ಇಷ್ಟ. ಹಾಗಾಗಿ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್, ಪುಡಿ ಸಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆದೆ ಅರೋಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಲ್ರೆಡಿ ನಾನು ಮಸೊಪ್ಪಿನ ಸಾಂಬಾರ್ದು ನಾನು ವಿಡಿಯೋನ ಡೀಟೇಲಾಗಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಇದು ಸಂಡೇ ಸ್ಪೆಷಲ್, ನನಗೆ ಇವತ್ತು ಸ್ಪೆಷಲ್, ಯಾಕೆಂದರೆ ನಾಳೆ ನಾನ್ ವೆಜ್ ತಗೊಂಡಿರೋದು. ಹಾಗಾಗಿ ಆನಿಯನ್ ಫ್ರೈ ಆಗಿದೆ. ಇಲ್ಲಿ ನೋಡಿ ಸಾಂಬಾರು ಹಾಕೊಳ್ತಾ ಇದ್ದೀನಿ. ಸಾಂಬಾರನ್ನ ಹಾಗೆ ಓಪನ್ ಆಗಾದ್ರೂ ಕುದಿ ಬರಿಸ್ಕೋಬೋದು, ಇಲ್ಲ ಅಂದರೆ ಒಂದೆರಡು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಹಾಕಿಸ್ಕೊಬೋದು. ಅಷ್ಟೇ, ಇನ್ನೇನಿಲ್ಲ. ಹಾಗೇನಾದರೂ ಕುದಿಸ್ಕೊಳ್ಳಿ, ಒಂದು ಹಸಿ ಸ್ಮೆಲ್ ಹೋಗೋವರೆಗೂ. ರುಚಿಗೆ ತಕ್ಕಷ್ಟು ಸಾಕು. ನಾನು ಏನು ಮಾಡ್ತೀನಿ ಅಂದರೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಕೊಡ್ತೀನಿ. ಮತ್ತೆ ನೈಟ್ ಬಿಸಿ ಮಾಡಬೇಕಲ್ಲ. ಫೈನಲ್ ಆಗಿ ಸಾಂಬಾರು ರೆಡಿ ಆಗಿದೆ. ಫ್ಲೇವರ್ ಅಂತ ಅರೋಮ ಸಖತ್ತಾಗಿದೆ ಮಾತ್ರ. ಈಗ ಬಿಟ್ಟಿದ್ದೀನಿ ನೋಡಿ, ಚೆನ್ನಾಗಾಗಿದೆ ಸಾಂಬಾರು. ಇದೇ ರೀತಿ ನೀವು ಟ್ರೈ ಮಾಡಿ. ಇದ್ರ ಜೊತೆಗೆ ರೈಸು, ಕಬಾಬು ಇದ್ದರೆ ಮುದ್ದೆಗೂ ಯೂಸ್ ಮಾಡ್ಬೋದು. ಚೆನ್ನಾಗಾಗಿದೆ.